ನಾಳೆ ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ. ಹಾಗಾಗಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಹತ್ರ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಯಾಕಂತಂದ್ರೆ ಕೆಆರ್ ಮಾರ್ಕೆಟ್ಗೆ ಜನ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳ ಖರೀದಿಗೋಸ್ಕರ ಕೆಆರ್ ಮಾರ್ಕೆಟ್ಗೆ ಜನ ಮುಗಿ ಬೀಳ್ತಾ ಇದ್ದಾರೆ. ಹಾಗಾಗಿ ಮೈಸೂರು ರೋಡ್ ಮತ್ತೆ ಕೆಆರ್ ಮಾರ್ಕೆಟ್ಗೆ ಬರುವ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿದೆ. ಹೂವು, ಹಣ್ಣು, ಪೂಜಾ ಸಾಮಗ್ರಿ ಖರೀದಿಗೆ ಜನಸಾಗರವೇ ನೆರೆದಿದೆ. ಇಷ್ಟೆಲ್ಲ ಬೆಲೆ ಏರಿಕೆಗಳ ನಡುವೆಯೂ ಕೂಡ ಜನ ಈ ವಸ್ತುಗಳ ಖರೀದಿಗೆ ಮುಗಿಬಿದ್ದಿದ್ದಾರೆ. ಕೆಆರ್ ಮಾರ್ಕೆಟ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಕಿಲೋಮೀಟರ್ ಗಟ್ಟಲೆ ಈ ಕ್ಷಣಕ್ಕೂ ಕೂಡ ವಾಹನಗಳು ನಿಂತಿದ್ದಾವೆ. ಕೆಆರ್ ಮಾರ್ಕೆಟ್ ಅಂತ ಬಂದು ಸಾಕಷ್ಟು ಜನ ಬಂದು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಹೀಗಾಗಿ ಹೂವು ಹಣ್ಣು ಖರೀದಿ ಮಾಡ್ತಿದ್ರೆ ಸಾಕಷ್ಟು ಜನ ಇದ್ರೆ ಮಾತಾಡ್ತೀನಿ. ಮೇಡಮ್ ನಮಸ್ತೆ, ತುಂಬಾ ಖರೀದಿ ಮಾಡಿದ್ರಿ ಹಣ್ಣು ಎಲ್ಲ ಹೂವೆಲ್ಲ, ಹೇಗಿದೆ ರೇಟ್ ಮೇಡಮ್ ಅಂತ? ಹೇಗಿದೆ ಕೆಆರ್ ಮಾರ್ಕೆಟ್? ಡಿಪೆಂಡ್ಸ್, ಮುಖ ನೋಡಿ ಒಂದೊಂದ್ಸಲ ರೇಟ್ ಹೇಳ್ತಿದ್ದಾರೆ. ಒಳಗಡೆ ಜಾಸ್ತಿ ಇದೆ, ಇಲ್ಲಿ ಕಮ್ಮಿ ಇದೆ, ಇಲ್ಲಿ ಜಾಸ್ತಿ ಇದೆ, ಒಳಗಡೆ ಕಮ್ಮಿ ಇದೆ. ಒಂದೊಂದ್ ಕಡೆ ಒಂದೊಂದ್ ರೇಟ್ ಇದೆ, ಬಟ್ ಚೆನ್ನಾಗಿದೆ ಎಲ್ಲಾನು. ಮಾರ್ನಿಂಗ್ ಬಂದಿರೋದ್ರಿಂದ ಫ್ರೆಶ್ ಇದೆಯಾ ಇಲ್ವಾ ಅಂತ ನೋಡಿ ತಗೊಂಡ್ಬೋದು, ನೈಟ್ ಬರೋದಕ್ಕಿಂತ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಖುಷಿ. ಹೇಗಿದೆ ಮೇಡಮ್ ಹಬ್ಬದ ಸೆಲೆಬ್ರೇಷನ್? ಮನೆಯಲ್ಲಿ ಜೋರು ಇದೆ ಹೇಗೆ? ಫುಲ್ ಜೋರಿದೆ. ನಾಳೆ ಕಾರ್ ಡೆಲಿವರಿ ಕೂಡ ಇದೆ, ಅದಕ್ಕೆ ಹೂವು ಕೂಡ ತಗೊಂಡ್ ಹೋಗ್ತಾ ಇದೀವಿ. ಫುಲ್ ಖುಷಿ ಆಗ್ತಿದೆ. ಯಾಕಂದ್ರೆ ಇದು ಮಹಿಳೆಯರ ಹಬ್ಬ ವರಮಹಾಲಕ್ಷ್ಮಿ, ನಾಳೆ ಏನೆಲ್ಲ ತಿಂಡಿ ಊಟ ಎಲ್ಲ ಇರುತ್ತೆ ಸ್ಪೆಷಲ್ ಆಗಿ ಅಂತ? ಫುಲ್ ಹಬ್ಬ ನಾಳೆ ಅಂತ ಫುಲ್ ಜೋರು. ನಮ್ದು ಎಕ್ಸ್ಟ್ರಾ ಸ್ಪೆಷಲ್ ಅಂದ್ರೆ ಕಾರ್ ಕೂಡ ತಗೋತಾ ಇದೀವಿ, ನಾಳೆ ಡೆಲಿವರಿ ಇದೆ, ಅದಕ್ಕೆ ಫುಲ್ ಖುಷಿಯಾಗಿ ಮಾಡ್ತಾ ಇದೀವಿ. ಹೇಗನ್ಸುತ್ತೆ ಮೇಡಮ್ ಕೆಆರ್ ಮಾರ್ಕೆಟ್? ತುಂಬಾ ಜನ ಬಂದಿದ್ದಾರೆ, ಹೆವಿ ಜನ. ಒಳಗಡೆ ಹೋದ್ರೇನೆ ಸುಸ್ತಾಗ್ತಿದೆ, ಅಷ್ಟು ಕಾಲೆಲ್ಲ ನೋವು ಬಂತು ಒಳಗಡೆ ಎಲ್ಲ ಓಡಾಡ್ಕೊಂಡ್ ಬಂದು. ಬಟ್ ಓಕೆ, ಒಂದ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ಹಬ್ಬದ ಟೈಮಲ್ಲಿ ಚೆನ್ನಾಗಿದೆ. ದರ ಹೇಗಿದೆ ಮೇಡಮ್? ದರ ರೇಟ್ ಜಾಸ್ತಿ ಇದೆ ಹೇಗೆ? ಸ್ವಲ್ಪ ಅಂದ್ರೆ ಕಂಪ್ಯಾರಿಟಿವ್ಲಿ ಹೋದ್ ವರ್ಷ ತುಂಬಾ ಜಾಸ್ತಿ ಇತ್ತು. ಕಂಪ್ಯಾರಿಟಿವ್ ಹೋದ್ ವರ್ಷದಿಂದ ಈ ವರ್ಷ ಸ್ವಲ್ಪ ಕಮ್ಮಿ ಇದೆ. ಕಮ್ಮಿ. ನಮಸ್ತೆ, ನೀವು ಸಹ ಬಂದಿದ್ರಿ, ಹೇಗನ್ಸುತ್ತೆ ಕೆಆರ್ ಮಾರ್ಕೆಟ್? ತುಂಬಾ ರಶ್ ಇದೆ, ಕ್ರೌಡ್ ಇದೆ. ಏನಂದ್ರೆ ನೀವ್ ಹೇಳ್ದಂಗೆ ಅವ್ರು ಹೇಳ್ದಂಗೆ ಒಬ್ರಿಗೊಂದಿದೆ. ಒಳಗಡೆ ಅಂತೂ ಕಾಲೇ ಇಡಕ್ ಆಗ್ತಾ ಇಲ್ಲ, ಅಷ್ಟು ತುಂಬಾ ಕ್ರೌಡ್ ಇದೆ. ಮತ್ತೆ ಹಾರಗಳೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ಪರವಾಗಿಲ್ಲ, ಅಂದ್ರೆ ಏನಂದ್ರೆ ಮೇಂಟೆನೆನ್ಸ್ ಇಲ್ಲ ಅಷ್ಟೇ ಅನ್ನೋದು ಬಿಟ್ರೆ, ಎಲ್ಲೋ ಒಂದ್ ಕಡೆ ಹೋಗೋದು, ಎಲ್ಲೋ ಒಂದ್ ಕಡೆ ಮೇಂಟೆನೆನ್ಸ್ ಮೇನ್ ಆಗಿ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಮೇಂಟೆನೆನ್ಸ್ ಮೇನ್ ಪ್ರಾಬ್ಲಮ್ ಇಲ್ಲ. ಹಬ್ಬ ಮಾಡ್ಲೇಬೇಕು, ಅಮ್ಮಗೆ ಪೂಜೆ ಮಾಡ್ಲೇಬೇಕು, ಹೂವು ಹಣ್ಣು ಬೇಕಾಗುತ್ತೆ. ಹೌದು, ಬೇಕಾಗತ್ತೆ. ಚೆನ್ನಾಗಿದೆ. ಅದೇ ಮೇಂಟೆನೆನ್ಸ್ ಮೇನ್ ಆಗಿ, ಅದು ಮೇಂಟೆನೆನ್ಸ್ ಮುಖ್ಯ ಇಲ್ಲಿ ಬೇಕಾಗಿರೋದು. ಗಾಡಿನೇ ಆಕ್ಚುಲಿ ಈ ಸಲ ಹಲೋ ಮಾಡಿಲ್ಲ. ಇಲ್ಲಿ ಹಲೋ ಮಾಡ್ಬಿಟ್ಟಿದ್ರೆ ಎಲ್ಲರೂ ಗಾಡಿ ತಗೊಂಡೆ ಹೋಗಂಗಿದ್ರೆ, ಆಮೇಲೆ ಅಲ್ಲಿ ವೆಹಿಕಲ್ಸ್ ಹೋಗ್ತಿದೆ, ಅವ್ರಿಗೆ ಬೇರೆ ರೂಟ್ ಏನಾದ್ರು ಮಾಡ್ಬೇಕಿತ್ತೇನೋ. ಗಾಡಿಗಳು, ಆಟೋಗಳು ಎಲ್ಲ ಹೋಗ್ತಾ ಇದೆ ಸಿಕ್ಕಾಪಟ್ಟೆ. ಅಲ್ಲಿ ಸ್ವಲ್ಪ ಬೇರೆ ಕಡೆ ಏನಾದ್ರು ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗ್ತಾ ಇದ್ರು ಜನ. ಅದ್ ಬಿಟ್ರೆ ಏನ್ ಹೆಂಗಿದೆ ಸರ್ ಕೆಆರ್ ಮಾರ್ಕೆಟ್? ಸರ್ ಕೆಆರ್ ಮಾರ್ಕೆಟ್ ತುಂಬಾ ಚೆನ್ನಾಗಿದೆ. ಒಂದು ಹಬ್ಬ ಅಂದ್ರೆ ಒಂದ್ ಸಡಗರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ಗಂಡ್ ಮಕ್ಳಿಗೆ ಖರ್ಚು ಜಾಸ್ತಿ ಇರ್ತೈತೆ. ಸೊ ಏನಂದ್ರೆ ಇಲ್ಲಿ ಫ್ರೆಶ್ ಐಟಮ್ ಸಿಗುತ್ತೆ ಅಂದ್ರೆ ಕೆಆರ್ ಮಾರ್ಕೆಟ್ ಬರೋದು. ನಿಮಗೆ ಖರ್ಚು ಜಾಸ್ತಿ ಆಯ್ತು ಹೇಗೆ? ತುಂಬಾನೇ ಜಾಸ್ತಿ ಆಯ್ತು ಅಂತ ಅನಿಸುತ್ತೆ ನಮ್ಗೆ. ನಾಳೆ ಬೇರೆ ಕಾರ್ ಡೆಲಿವರಿ ಇದೆ. ನಾಳೆ ಕಾರ್ ಡೆಲಿವರಿ ಇದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರಾ ಎಕ್ಸ್ಪೆನ್ಸಿವ್ಸ್ ಜಾಸ್ತಿ ಇದೆ. ಚೆನ್ನಾಗಿದೆ, ಒಂಥರ ಸೆಲೆಬ್ರೇಷನ್ಸ್. ಹಬ್ಬದ ಸಂಭ್ರಮ ಜೋರಿದಾಗಾದ್ರೆ ತುಂಬಾ ಜೋರಿದೆ. ನಿನ್ನೆ ರಾತ್ರಿಯಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಆಗಿದೆ. ಚಕ್ಲಿ ಮಾಡೋದು, ಕೋಡ್ಬಳೆ ಮಾಡೋದು ಇವೆಲ್ಲ ನಿನ್ನೆ ರಾತ್ರಿಯಿಂದನೇ ಸ್ಟಾರ್ಟ್ ಆಗಿದೆ. ಎಲ್ಲ ಒಬ್ಬಟ್ಟು, ಕಾಯಿ ಊಟ, ಎಲ್ಲರೂ ಬನ್ನಿ ಮನೆಗೆ ಊಟಕ್ಕೆ. ಎಸ್, ಇದಿಷ್ಟು ಸಿಟಿಜನ್ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.